ಹಾಯ್ ಗುರು, ಬಾರೋ ಅಪರೂಪದ ಮುಳ್ಳಂದಿ. ಎಲ್ರು ಹೇಗಿದ್ದೀರಾ? ಹಾಯ್ ಹೋಗ್ತೀವಂತ ಸೂಪರ್ ಡೂಪರ್ ಆಗಿರ್ತೀರ ಬಿಡಿ. ನಾವೇ ಚೆನ್ನಾಗಿದ್ದೀವಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಂಡ್ ವೆಲ್ಕಮ್ ಬ್ಯಾಕ್ ಟು, ನೀವು ನೋಡ್ತಾ ಇದ್ದೀರಾ ಪ್ಯೂರ್ ಸೋಲ್ 78CS ಚಾನಲ್. ವೆಲ್ಕಮ್ ಬ್ಯಾಕ್ ಗುರು. ಎಲ್ಲರ ಲೈಫಲ್ಲಿ ಆಪರ್ಚುನಿಟಿ ಕಮ್ಮಿಂಗ್ ಎಲ್ಲರ ಲೈಫಲ್ಲಿ ಆಪರ್ಚುನಿಟಿ ಅನ್ನೋದು ಬಂದೇ ಬರುತ್ತೆ ಅಲ್ವಾ? ಸಣ್ಣ ಪುಟ್ಟ ಆಪರ್ಚುನಿಟಿ ಅಲ್ಲ ಇವರು ಕೆಲಸನೇ ಅಲ್ಲಿ ಬಂದೇ ಬರುತ್ತೆ ಯಾವ ಇವೆಲ್ಲ ಹಂಗೆ ಈ ಆಪರ್ಚುನಿಟಿಯನ್ನ ಬಂದಿದ್ದನ್ನ ಹೇಗೆ ಪಡ್ಕೋಬೇಕು ಗೊತ್ತಾ? ಅದನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅಂತ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ ಗುರು. ಬೇಗನೆ ಕಂಪ್ಲೀಟ್ ಮಾಡ್ತೀನಿ, ದಯವಿಟ್ಟು ಈ ವಿಡಿಯೋನ ವಾಚ್ ಮಾಡಿ. ಮನೇಲಿ ಒಬ್ಬ ಹುಡುಗ ಇರ್ತಾನೆ ಗುರು. ನೋಡೋದಕ್ಕೆ ಬುದ್ಧಿವಂತನ ಥರನೇ ಇರ್ತಾನೆ, ಸ್ಮಾರ್ಟ್ ಆಗಿರ್ತಾನೆ, ಚೆನ್ನಾಗಿರ್ತಾನೆ, ಕೆಲಸಗಳನ್ನ ಮಾಡ್ಕೊಂಡಿರ್ತಾನೆ. ಸಿಂಪಲ್ ಆಗಿ ನಂದಂಗೆ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಅಲ್ಲ, ಸಿಂಪಲ್ ಇಮ್ಯಾಜಿನೇಷನ್ ಮಾಡ್ಕೊಂಡು ನಂದಂಗೆ ಅವನೇನು ಮಾಡಿದ್ರೆ ಮನೆಯವ್ರ ಜೊತೆ ಒಂದು ಸ್ವಲ್ಪ ಜಗಳ ಎಲ್ಲ ಮಾಡ್ಕೊಂಡಾದ್ಮೇಲೆ ನಿದ್ದೆ ಮಾಡಲ್ಲ, ನೈಟೆಲ್ಲ ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವನಿಗೆ ನಿದ್ದೆನೇ ಬರಲ್ಲ ಗುರು. ಏನು ಮಾಡೋದು ಅಂತ ರಾತ್ರಿ ಎಲ್ಲ ಎದ್ದು ಯೋಚನೆ ಮಾಡ್ತಾ ಇರ್ತಾನೆ. ಏನು ಮಾಡೋದಕ್ಕೂ ಮನಸ್ಸು ಬರಲ್ಲ. ಮಧ್ಯರಾತ್ರಿ ಒಂದು 5 ಗಂಟೆ 6 ಗಂಟೆ ಸಮಯ, ಆ ಟೈಮಲ್ಲೆಲ್ಲ ಪಕ್ಷಿಗಳೆಲ್ಲ ಎದ್ದು ಹಾರಾಡ್ತಾ ಇರ್ತವೆ. ಸುಮಾರು ಜನ ಎಚ್ಚರ ಆಗ್ತಾರೆ 5 ಗಂಟೆಗೆ. ಆಗ ಇವ್ನು ನಿದ್ದೆ ಬಂದಿಲ್ವಲ್ಲ ಅಂದ್ಬಿಟ್ಟು ಅವ್ರ ಮನೆ ಇದ್ದಿದ್ದು ಸಾಗರದ ಹತ್ರ, ಅಂದರೆ ಸಮುದ್ರದ ಹತ್ರ. ಮತ್ತು ಏನು ಮಾಡೋದಂತ ಗೊತ್ತಾಗಲ್ಲ, ಏನಿಲ್ಲ. ವಾಕ್ ಮಾಡೋದು ಅಂದ್ಕೊಂಡು ಆ ದಡದ ಹತ್ರ ಹೋಗ್ತಾನೆ. ವಾಕ್ ಮಾಡೋದಂತ ದಡದ ಹತ್ರ ಹೋಗ್ಬೇಕಾದ್ರೆ ಹಂಗೆ ಸ್ವಲ್ಪ ಸಂಜೆ ಬೆಳಗಿನ ಜಾವ 5 ಗಂಟೆ ಇರಬೇಕಾದ್ರೆ ಕತ್ಲು ಸ್ವಲ್ಪ ಇರುತ್ತೆ. ಬೆಳಕನ್ನೋದು ಒಂದು ಸ್ವಲ್ಪ ಕಾಣ್ಬೋದು, ಬಟ್ ಅಷ್ಟೇ. ನಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ನಿಗೆ ಕತ್ತಲ್ಲಿ ಏನು ಅಂತ ಕಾಣಲ್ಲ. ತುಂಬ ಕೋಪದಲ್ಲಿ ಇರ್ತಾನೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಏನಕ್ಕೆ ಮನೆಯವ್ರನ್ನ ಪದೇ ಬೈತಾರಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ ನನಗೆ ತುಂಬ ಯೋಚನೆ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಕತ್ಲಿಗೆ ಕಾಣಲ್ಲ. ಒಂದು ಮೂಟೆ ಕಚ್ಕೊಂಡಿರುತ್ತೆ, ಭೂಮಿಗೆ ಊದ್ಕೊಂಡಿರುತ್ತೆ. ಅದು ನೋಡಂತೆ 2 ರಪ್ಪ ಅಂತ ಬೀಳ್ತಾರೆ. ಬಿದ್ದ ತಕ್ಷಣ ತುಂಬ ಅಗ್ರೆಸಿವ್ ಕೋಪ. ನಾನೇ ಟೆನ್ಷನಲ್ಲಿ ಇದ್ದೀನಿ, ಇದು ಮೂಟೆ ನನ್ನಲ್ಲಿ ಎಡವಿ ಕೆಳಗೆ ಬೀಳಿಸ್ತಲ್ಲ, ಏನು ಮಾಡಬೇಕಿದ್ದು ಅಂದ್ಕೊಂಡು ಕತ್ತಲ್ಲಿ ಕಾಣಲಿಲ್ಲ, ಏನಿಲ್ಲ. ಮೂಟೆನ ಓಪನ್ ಮಾಡಿ ನೋಡ್ತಾನೆ. ಅಲ್ಲಿ ಮೂಟೆ ತುಂಬ ಬರೀ ಕಲ್ಗಳು ತುಂಬಿರ್ತಾರೆ. ಯಾವ ಬಟ್ಟೆ ಅದು ಈ ಕಲ್ಗಳನ್ನೆಲ್ಲ ತುಂಬೋನಲ್ಲ ಅಂದ್ಕೊಂಡು ಅವ್ನಿಗೆ ಚೆನ್ನಾಗಿ ಬೈಕೊಂಡು ತೆಗೆದು ಆ ಅಗ್ರೆಸಿವ್ ಆ ಕೋಪನೆಲ್ಲ ತೆಗೆದು ಆ ಕಲ್ಗಳ ಮೇಲೆ ಬಿಡ್ತಾನೆ. ಹೇಗೆ ಗೊತ್ತಾ? ಕಲ್ಗಳನ್ನ ತೆಗೆದು ಒಂದೊಂದಾಗಿ ಎಷ್ಟು ದೂರ ಎಸಿದ ಪೂರ್ತಿ ಎಸಿದಾನೆ ಇವರು ಸಮುದ್ರದ ದಡದ ಹತ್ರನೇ. ಬಟ್ ದಡದ ಹತ್ರ ಅಂದರೆ ಗೊತ್ತಲ್ಲ, ಇಷ್ಟಿಷ್ಟು ನೀರು ಫುಲ್ಲು ಎಸಿದ ಒಂದೊಂದಿಗೆ ಎಸಿತಾ ಇರ್ಬೇಕಾದ್ರೆ ಮೂಟ ತಪ್ಪದಲ್ಲ, ಎಸಿತಾ ಹಂಗೆ ಸೂರ್ಯ ಮೇಲೆ ಬರ್ತಾ ಹೋಗ್ತಾನೆ. ಆಗ ಬೆಳಕು ಕಾಣ್ತಾ ಇರುತ್ತೆ. ಎಸಿತ ಎಲ್ಲ ಎಸ್ಬಿಡ್ತಾನೆ ಅವರು. ಕೊನೆಯಲ್ಲಿ ಒಂದೇ ಒಂದು ಕಲ್ಲು ಉಳ್ಕೊಂಡಾಗ ಕಲ್ಲನ್ನ ತೆಗೆದು ಎಸಿಬೇಕಂದ್ರೆ ಹಿಂಗೆ ಹಿಡ್ಕೋತಾನೆ. ಸೂರ್ಯನ ಕಡೆ ಹಂಗೆ ಬೆಳಕು ಚೆಲ್ಲ ಅಂತ ಬರುತ್ತೆ. ಆಗ ಈ ಕಲ್ಲು ಹೊಡೆಯೋದಕ್ಕೆ ಶುರು ಆಗುತ್ತೆ. ಆಗ ಒಂದ್ಸತಿ ಯಾಕಿದು ಹಿಂಗೆ ಹೊಡಿತದಲ್ಲ ಅಂತ ಚೆಕ್ ಮಾಡ್ತಾನೆ. ಅವಾಗ ಹಂಗೆ ಅರಿವಾಗುತ್ತೆ ಅದು ಕಲ್ಲಲ್ಲ, ವಜ್ರ ಅಂತ. ಆಗ ಅವನಿಗೆ ಥಿಂಕ್ ಮಾಡ್ತಾನೆ, ನಾನು ವಜ್ರನ ಎಸ್ಬಿಟ್ನಲ್ಲ, ಅಷ್ಟು ವಜ್ರ ಇರೋ ನನ್ನ ಹತ್ರ ಇದ್ರೆ ನಾನೇ ದೊಡ್ಡ ಶ್ರೀಮಂತನಾಗ್ತಿದ್ದೆ, ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಬೋದು, ನನ್ನ ಕಷ್ಟಗಳೆಲ್ಲ ಒದ್ದು ಹೊರಗಡೆ ಹಾಕ್ಬಿಡ್ಬೋದಾಗಿತ್ತು, ನಾನೇ ತಪ್ಪು ಮಾಡ್ಕೊಬಿಟ್ಟಾನ ಅಂತ ಯೋಚನೆ ಮಾಡ್ತಾನೆ. ಅವನು ಮತ್ತೆ ಏನು ಮಾಡ್ತಾನೆ ಗೊತ್ತಾ? ಅದೇ ವಜ್ರನ ಅಲ್ಲೇ ಇಟ್ಟು ಡೈ ಹೊಡಿತಾನೆ ಸಮುದ್ರಕ್ಕೆ. ಹೇಳಿ ಅಷ್ಟು ವಜ್ರನ ಹುಡುಕ್ಬಿಡೋದ, ಸಿಕ್ಬಿಟ್ರೆ ನಾನು ಫುಲ್ ಕೊಡಿಯೋದಷ್ಟು ಆಗ್ಬಿಡ್ತೀನಿ ಅಲ್ಲ ಅಂದ್ಕೊಂಡು ಒಳಗೆ ಬೀಳ್ತಾನೆ. ಹುಡುಕ್ತಾನೆ ಹೇಳ್ತಾನೆ. ಒಂದು ವಜ್ರ ಸಿಗಲ್ಲ. ಏನು ಮಾಡೋದ ಕೊನೆಗೂ ಗೊತ್ತಾಗಲ್ಲ. ಟೈಮ್ ಬೇರೆ ಗಳಿತಾ ಹೋಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇರೋದೊಂದು ವಜ್ರನಾದರೂ ತಗೊಂಡೋಗಿ ಇದು ಮಾಡ್ಕಳ್ದ, ಸ್ವಲ್ಪನಾದ್ರು ಕಮ್ಮಿ ಮಾಡ್ಕೊಳ್ಳೋದ ಲೆವೆಲ್ಗೆ ಅಂದ್ಬಿಟ್ಟು ಮತ್ತೆ ಎದ್ದು ಬರ್ತಾನೆ. ಅಲ್ಲಿ ನೋಡ್ತಾನೆ, ಅಲ್ಲೊಂದು ಸ್ಯಾಡ್ನೆಸ್ ಏನಂದ್ರೆ ಅಲ್ಲಿ ಇಟ್ಟಿರೋದು ಒಂದು ವಜ್ರನೂ ಕೂಡ ಕಾಣಲ್ಲ. ಏನಕ್ಕೆ ಗೊತ್ತಾ? ಆ ವಜ್ರನು ಇಟ್ಟುಟ್ಟು ಹೋಗಿದ್ದ, ಆದ್ರೆ ಆ ವಜ್ರ ಅಲ್ಲಿ ಇಲ್ಲ ಅಂದ್ಮೇಲೆ ಆ ವಜ್ರ ಮತ್ತೊಬ್ಬ ವ್ಯಕ್ತಿ ಎತ್ಕೊಂಡು ಹೋಗಿರ್ತಾನೆ. ಯಾರೇ ಅದು? ಇದು ಒಂದು ಕತೆ ಅರ್ಥ ಏನಂದ್ರೆ, ಒಂದ್ಸಲಿ ನಿಮ್ಗೆ ಬಂದಿದಂತ ಆಪರ್ಚುನಿಟಿಯನ್ನ ಗೈನ್ ಮಾಡಿ, ಇಟ್ಕೊಬಿಡಿ, ಅಟೆಂಡ್ ಮಾಡಿ, ಅದನ್ನ ಸರಿಯಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಏನಾರ ಒಂದು ಆಪರ್ಚುನಿಟಿನ ಬೇಡ ಅಂದ್ಬಿಟ್ಟು ಏನಾದರೂ ಹೋಯ್ತು ಅಂದ್ಕೊಳ್ಳಿ, ನೀವು ಮತ್ತೆ ರಿಟರ್ನ್ ಬಂದು ಆ ಆಪರ್ಚುನಿಟಿನ ನಿಮ್ಗೆ ಪಡ್ಕೊಳ್ಳೋಕ್ಕೂ ಆಗಲ್ಲ, ನಿಮ್ಗೆ ಸಿಗೋದು ಇಲ್ಲ ಆಪರ್ಚುನಿಟಿ.
ನಮಗೆಲ್ಲ ಗೊತ್ತಾಗೋಯ್ತು. ಆ ಆಪರ್ಚುನಿಟಿನ ಬೇರೆ ಒಬ್ಬ ವ್ಯಕ್ತಿ ಪಡ್ಕೊಂಡು ಯೂಟಿಲೈಸ್ ಮಾಡ್ಕೊಂಡಿರ್ತಾನೆ. ಸೊ ಅದೇ ರೀತಿ ಆ ವ್ಯಕ್ತಿ ಅತಿ ಆಸೆ ಪಟ್ಟಂತೆ ಇರೋದು ಒಂದು ಸಲ ಪರವಾಗಿಲ್ಲ, ನಾನೇ ಅದನ್ನ ಇಟ್ಕೊಂಡು ನನ್ನ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದು ಅನ್ಕೊಂಡೆ ಹೋಗಿದ್ರೆ ಅವನು ಅಟ್ಲೀಸ್ಟ್ ಒಂದು ಕಷ್ಟಗಳನ್ನ ಕಮ್ಮಿ ಮಾಡ್ಕೋತಿದ್ದ. ಬಟ್ ಅವನು ಅತಿ ಆಸೆ ಬಿದ್ದು ಮತ್ತೆ ಆ ವಜ್ರನ ಹುಡ್ಕಕ್ಕೆ ಹೋಗಿ ಅವನು ಎಲ್ಲ ಎಡವಟ್ ಮಾಡ್ಕೊಂಡ. ಅದೇ ರೀತಿ ನಿಮ್ಮ ಲೈಫಲ್ಲಿ ಒಂದ್ಸಲಿ ಆಪರ್ಚುನಿಟಿ ಬಂತು ಅಂದರೆ ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇವರು. ಯಾಕಂದರೆ ಕೆಲವ್ರ ಲೈಫಲ್ಲಿ ಆಪರ್ಚುನಿಟಿ ಬರೋದೇ ಕಮ್ಮಿ. ಅವ್ರು ಬಂದಿದ್ದ ಆಪರ್ಚುನಿಟಿ ಕೂಡ ಮೂರ್ಖರು ಬಿಟ್ಬಿಡ್ತಾರೆ. ಆ ಆಪರ್ಚುನಿಟಿ ಒಂದ್ಸಲಿ ನೀವು ಇಟ್ಕೊಂಡು ಆ ಆಪರ್ಚುನಿಟಿಯಿಂದನೇ ಮೇಲೆ ಹೋಗೋದಕ್ಕೆ ಟ್ರೈ ಮಾಡಿ, ಕಾಪಾಡ್ತಾನೆ ಭಗವಂತ ಅಂತ ಹೇಳ್ತಾ ಈ ಸ್ಟೋರಿನ ಇಲ್ಲಿಗೆ ಏನು ಮಾಡ್ತೀವಿ. ತಿಳ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಪ್ಪ. ನೀವೇನಾರು ಒಂದು ಲೈಕ್ ಕೊಡಲಿಲ್ಲ ಅಂದರೆ ಹಾರ್ಟ್ ತುಂಬ ಹರ್ಟ್ ಮಾಡ್ಕೊಬಿಡುತ್ತೆ, ಗೋಲ್ ಆಗಿಬಿಡುತ್ತೆ. ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ದಯವಿಟ್ಟು ಒಂದು ಲೈಕ್ ಕೊಡಿ ಗುರು, ನಿಮ್ಗೆ ಏನಿಸುತ್ತೆ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ಏನಾದ್ರು ಚಾನಲ್ ವಿಸಿಟ್ ಮಾಡಿ ವಿಡಿಯೋ ಮಾಡ್ತಿದ್ರೆ ದಯವಿಟ್ಟು ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಈ ನಿಮ್ಮ ಕನ್ನಡದ ಹುಡುಗನಿಗೆ ಸಪೋರ್ಟ್ ಮಾಡಿ ಗುರು. ನೀವು ಸಪೋರ್ಟ್ ಮಾಡಿದ್ರೆ ಇನ್ಯಾರು ತಮಿಳು ತೆಲುಗು ಮಲಯಾಳಂವರೆಗೂ ಬಂದು ಸಪೋರ್ಟ್ ಮಾಡ್ತಾರೆ, ನನಗೆ ಇಲ್ವಲ್ಲ. ಸಪೋರ್ಟ್ ಮಾಡಿ ಗುರು, ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಸಿಗೋದ. ಲವ್ ಯು, ಟೇಕ್ ಕೇರ್, ಬಾಯ್.